ದಯವಿಟ್ಟು ನಾ ಹೇಳ್ದಂಗೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಇವಾಗ ಆಗ್ತಿರೋ ಕೊರೋನಾ ಲಾಸ್ಟ್ ಇಯರ್ ತರ ಇಲ್ಲ, ತುಂಬಾ ವರ್ಸ್ಟ್ ಆಗಿದೆ. ಈ ಪಾಲಿಟಿಷಿಯನ್ಸ್ ಹೇಳ್ತಾ ಇರೋದು, ಇದು ಯಾರು ಹೇಳ್ತಾ ಇರೋದು ಎಲ್ಲದೂ ಸುಳ್ಳು ಹೇಳ್ತಾರೆ. ಗ್ರೌಂಡ್ ರಿಯಾಲಿಟಿ ಈಸ್ ಸಮಥಿಂಗ್ ಎಲ್ಸ್. ನಾನು ನನ್ನ ಫ್ಯಾಮಿಲಿ ಇಸ್ ಅ ವಿಕ್ಟಿಮ್ ಫಾರ್ ದಿಸ್ ಪುವರ್ ಗೌರ್ಮೆಂಟ್ ಮ್ಯಾನೇಜ್ಮೆಂಟ್, ಲೈಕ್ ಪುವರ್ ಮ್ಯಾನೇಜ್ಮೆಂಟ್ ಬೈ ದಿಸ್ ಗೌರ್ನಮೆಂಟ್. ನನ್ನ ಫ್ಯಾಮಿಲಿಯಿಂದ ಇಬ್ಬರನ್ನ ಕಳ್ಕೊಂಡಿದ್ದೀನಿ. ನನ್ನ ಭಾವ ಅವ್ರ ತಂದೆ, ಅದು 2 days ಗ್ಯಾಪಲ್ಲಿ ಇಬ್ಬರನ್ನು ಕಳ್ಕೊಂಡಿದ್ದೀವಿ. ಸೊ ನನ್ ಅದು ಏನಾಗ್ತಿದೆ ಅಂತ ಕ್ಲಿಯರ್ ಕಟ್ ಪಿಕ್ಚರ್ ನನಗೆ ಕರೆಕ್ಟಾಗಿ ಗೊತ್ತಿರೋದ್ರಿಂದ ನಾನು ನಿಮ್ಗೆಲ್ರಿಗೂ ಹೇಳಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಹೇಳ್ತಾ ಇದೀನಿ, ಯಾರಾದರೂ ಪಾಸಿಟಿವ್ ಸ್ಪ್ರೆಡ್ ಮಾಡಬೇಕು, ಇಷ್ಟು ಜನ ರಿಕವರ್ ಆದ್ರು ಅಂತ ಕಳಿಸ್ತಾರಲ್ಲ ವಾಟ್ಸಪ್ಪಲ್ಲಿ, ಅದರಿಂದ ಧೈರ್ಯ ಬರುತ್ತೆ ಅಂತ ಮಾತ್ರ ಅನ್ಕೋಬೇಡಿ. ಅದರಿಂದ ಬಂಡ ಧೈರ್ಯದಿಂದ ಮತ್ತೆ ಜನ ಇನ್ನ ಮನೆಯಿಂದ ಆಚೆ ಕಡೆ ಹೋಗ್ತಾರೆ. ಮನೆ ಇನ್ನೊಂದಷ್ಟು ಜನಕ್ಕೆ ಎದ್ದು ಹೋಗಿ ಅವರು ಅಂಟಿಸ್ಕೊಳ್ಳೋದಲ್ಲದೆ ಇನ್ನೊಬ್ರಿಗೂ ಸ್ಪ್ರೆಡ್ ಮಾಡಿ ಇನ್ನೂ ವರ್ಸ್ಟ್ ಆಗ್ತಾ ಹೋಗ್ತಾ ಇದೆ. 22 ಲಕ್ಷ ಆಗಿದೆ ಕೇಸಸ್. ಇನ್ನು ಎಷ್ಟಾಗಬೇಕಿದೆ? ದಿನ ಸಾಯ್ತಾ ಇರೋ ಸಂಖ್ಯೆ ತೋರಿಸ್ತಾ ಇದ್ದಾರೆ, ಅದೆಲ್ಲ ಫಾಲ್ಸ್, ಫೇಕ್ ನ್ಯೂಸಸ್. ಐ ಆಮ್ ಟೆಲಿಂಗ್ ಯು, ಐಲ್ ಗಿವ್ ದ ಎಕ್ಸಾಕ್ಟ್ ಕೌಂಟ್. ಲೈಕ್ ನೀವೇ ಕೌಂಟ್ ಮಾಡ್ಕೋಬಹುದು. ನಾನು ಹೇಳ್ತೀನಿ, ಅದು ಪ್ರಾಸೆಸ್ನ ನೀವು ಅರ್ಥ ಮಾಡ್ಕೊಂಡ್ರೆ ನೀವೇ ಕೌಂಟ್ ಮಾಡ್ಬೋದು ಎಷ್ಟು ಜನ ಸಾಯ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸಿ, ಪಾಯಿಂಟ್ ನಂಬರ್ 1, ನಿಮಗೆ ಕೊರೋನಾ ಬಂದಿದೆ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ RT-PCR ಮಾಡಿಸ್ತಾರೆ. RT-PCR ಅಲ್ಲಿ ನಿಮಗೆ ನೆಗೆಟಿವ್ ಅಂತ ಬಂತು ಅಂದ್ರೆ ನೀವು ಕೊರೋನಾ ಇಲ್ಲ, ನಿಮಗೆ BU ನಂಬರ್ ಅಂತ ಜನರೇಟ್ ಆಗಲ್ಲ. BU ನಂಬರ್ ಅಂದ್ರೆ BBMP ಕಡೆಯಿಂದ ಒಂದು ನಂಬರ್ ಬರುತ್ತೆ, ಅದು ನಿಮಗೆ ಪಾಸಿಟಿವ್ ಆದ್ರೆ ಮಾತ್ರ ಬರೋದು. RT-PCR ಅಲ್ಲಿ ಪಾಸಿಟಿವ್ ಆಗಿ ನಿಮ್ದು ರಿಸಲ್ಟ್ RT-PCR ಅಲ್ಲಿ ಪಾಸಿಟಿವ್ ಅಂತ ಬಂದ್ರೆ ನಿಮಗೆ BU ನಂಬರ್ ಜನರೇಟ್ ಆಗುತ್ತೆ. ಈ BU ನಂಬರ್ ಇಂದ ಏನು ಉಪಯೋಗ? ಈ BU ನಂಬರ್ ಇಂದ ನಿಮಗೆ BBMP ಕಡೆಯಿಂದ ಬೆಡ್ ಅಲಾಟ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಅದು ಹೆಲ್ಪ್ ಆಗುತ್ತೆ ಅಲ್ಲ, ಹೆಲ್ಪ್ ಆಗಬಹುದು. ಓಕೆ, ಆ ನಂಬರ್ ಇಟ್ಕೊಂಡು ನೀವು BBMP ಕಾಲ್ ಮಾಡಬೇಕು. 19214 ಸಮಥಿಂಗ್ ಸಮ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಬೇಕು. ನಿಮಗೆ ಕಸ್ಟಮರ್ ಕೇರ್ ಸೆಂಟ್ರಿಗೆ ಕಾಲ್ ಮಾಡಿದಾಗ ಅವ್ರ ಕಸ್ಟಮರ್ ಕೇರ್ ಹತ್ರ ಮಾತಾಡಕ್ ಆಗದೆ ಇದ್ದಾಗ ನಿಮ್ಗೆ ಎಷ್ಟು ಫ್ರಸ್ಟ್ರೇಟ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಫ್ರಸ್ಟ್ರೇಟ್ ಆಗೋದು ಈ ನಂಬರಿಗೆ ಕಾಲ್ ಮಾಡಿದಾಗ. ಬಿಕಾಸ್ ಈ ನಂಬರಿಗೆ ಕನೆಕ್ಟೇ ಆಗಲ್ಲ. ನಿಮಗೆ ಲೈಕ್ ನಿಮ್ಮ ಎದುರುಗಡೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಆಕ್ಸಿಜನ್ ತಗೊಳ್ಬೇಕು ಒದ್ದಾಡ್ತಿರ್ತಾರೆ, ಅವ್ರಿಗೆ ಆಕ್ಸಿಜನ್ ಸಿಗ್ತಾ ಇರಲ್ಲ, ಅವ್ರು ನೀವು ನೋಡ್ತಾ ಇರ್ತೀರ, ಕಂಗಾಲ್ ಆಗ್ತಾ ಇರ್ತೀರ, ಹಾಸ್ಪಿಟಲ್ ಬೇಕಾಗಿರುತ್ತೆ, BU ನಂಬರ್ ನಿಮ್ ಕೈಯಲ್ಲಿ ಇರುತ್ತೆ, ಕಾಲ್ ಮಾಡ್ತಾ ಇರ್ತೀರ ಈ ನಂಬರ್ಗೆ. ಆ ನಂಬರ್ ಅಲ್ಲಿ ಒಬ್ರು ಎತ್ತಾ ಇರಲ್ಲ. ಆ ಟೈಮಲ್ಲಿ ನಿಮ್ಗೆ ಆಗ್ತಾ ಇರತ್ತಲ್ಲ ಫ್ರಸ್ಟ್ರೇಷನ್, ಆ ಫ್ರಸ್ಟ್ರೇಷನ್ ತಿಳ್ಕೊಳ್ಳಿ. ಓಕೆ, ನಿಮ್ಗೆ ಆ BU ನಂಬರು ಸಿಕ್ತು, ಮಿಸ್ಟೇಕ್ ಆಗಿ ಬೆಡ್ ಸಿಕ್ಕಿಲ್ಲ ಅಂತಂದ್ರೂ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ. ಇಲ್ಲೂ ಜನಗಳು ದುಡ್ಡು ಹೊಡಿಯೋದಕ್ಕೆ ಬ್ರೋಕರ್ಸ್ ಇದಾರೆ ಇಲ್ಲಿ. ಆ ಬ್ರೋಕರ್ಸ್ಗೆ 10,000 20,000 ಕೊಟ್ರೆ ಎಲ್ಲೋ ಒಂದ್ ಕಡೆ ಬೆಡ್ ನ ಮ್ಯಾನೇಜ್ ಮಾಡ್ಕೊಡ್ತಾರೆ. ಓಕೆ, ನೀವು ಅದನ್ನ ಅಫೋರ್ಡ್ ಮಾಡಕ್ಕಾದ್ರೆ ಮಾಡ್ತೀರಾ, ಓಕೆ ಡನ್, ಅದಕ್ಕೂ ನೋ ಪ್ರಾಬ್ಲಮ್. ಆಯ್ತಾ? ನೆಕ್ಸ್ಟ್ ಸ್ಟೆಪ್, ಆ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಅಲ್ಲಿ ಆಕ್ಸಿಜನ್ ಇರಲ್ಲ. ಇಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ನಾಟ್ ಗೆಟಿಂಗ್ ಆಕ್ಸಿಜನ್. ನಿನ್ನೆ ಸಾಯಂಕಾಲ ನಾನು ನನ್ನ ಕಣ್ಣಾರೆ ಒಂದು ಲೇಡಿ ಆಕ್ಸಿಜನ್ ಇಲ್ಲದೆ ತೀರ್ಕೊಳ್ತಾ ಇರೋದು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನಾನು ನೋಡಿರೋದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತಂದಾಗ ಇವಾಗ ರೈಟ್ ನೌ ಪ್ಯಾಕೇಜಸ್ ಚೇಂಜ್ ಮಾಡಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ಬರೇ ಬೆಡ್ ಆದ್ರೆ ನಿಮ್ಗೆ ಒಂದು ಪ್ಯಾಕೇಜ್ ಆಯ್ತು ಅಂದ್ರೆ ವಿತ್ ಆಕ್ಸಿಜನ್ ಅಂತ ಎಕ್ಸ್ಟ್ರಾ ಕೇಳ್ತಾರೆ. ಯೂಶಲಿ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ಅನ್ನೋದು ಇಟ್ಸ್ ಅ ಬೇಸಿಕ್ ನೆಸೆಸಿಟಿ. ಆಕ್ಚುಲಿ ಆಕ್ಸಿಜನ್ ಇಸ್ ಅ ಅಟ್ಟರ್ ಬೇಸಿಕ್ ನೆಸೆಸಿಟಿ. ಒಂದು ಮಗು ತಾಯಿ ಹೊಟ್ಟೆಯಿಂದ ಆಚೆಗಡೆ ಬಂದಾಗ ಹಾಲು ಕುಡಿಯಲ್ಲ, ತಾಯಿ ಎದೆ ಹಾಲು ಕುಡಿಯಲ್ಲ, ಅಮ್ಮ ಅನ್ನಲ್ಲ, ತಗೊಳ್ಳೋದು ಫಸ್ಟ್ ಆಕ್ಸಿಜನ್. ಅದನ್ನೇ ಕೊಡಕ್ ಆಗ್ತಾ ಇಲ್ಲ ಈ ಸರ್ಕಾರ ನಮ್ಗೆ ಅಂತಂದ್ರೆ ಇನ್ನೇನ್ ಕೊಡ್ತಾರೆ? ಅದಕ್ಕೆ ನಾನು ಇದನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಗ್ರೌಂಡ್ ರಿಯಾಲಿಟಿಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಬಾಸ್, ಏನು ಕಾಣಿಸ್ತಾ ಇಲ್ಲ. ಅನುಭವಿಸ್ತಾ ಇದೀವಿ, ನಾವು ಅನುಭವಿಸ್ತಾ ಇದೀವಿ. ಇಲ್ಲಿ ದಿನ ಕಣ್ಣೆದುರುಗಡೆ ನನ್ನ ಭಾವ ನನ್ನ ಕಣ್ಣೆದುರುಗಡೆ ಕಣ್ಣು ಮುಚ್ಚಿರೋದನ್ನ ನಾನು ನೋಡಿದೀನಿ. ಅದಲ್ಲದೆ ಅದೇ ಟೈಮಲ್ಲಿ ವಿತಿನ್ 45 minutes ಇನ್ನ 3 ಜನ ಅದೇ ರೂಮಲ್ಲಿ ಹೋಗಿರೋದು ನಾನು ನೋಡಿದೀನಿ. ಅದೇ ದಿನ ಇನ್ನ ಇಬ್ರನ್ನ ನಮ್ಮ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಿ, ಅವತ್ತಿನ ದಿನನೇ ಇನ್ನ ಇಬ್ರು ಕಣ್ಣು ಮುಚ್ಕೊಂಡಿರೋದು ನಾನು ನೋಡಿದೀನಿ. 6 ಜನ ಸಾವನ್ನ ನಾನು ಕಣ್ಣಾರೆ ನೋಡಿದೀನಿ ಒಂದೇ ದಿನದಲ್ಲಿ. ನಾನು ಎಷ್ಟು ಫ್ರಸ್ಟ್ರೇಟ್ ಆಗಿರ್ಬೇಕು. ನನ್ನ ಫ್ಯಾಮಿಲಿ ಇನ್ನ 3 ಜನ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ನಾನು ಯಾರಿಗೆ ಅಂತ ಹೇಳಿ, ಯಾವ ನಂಬರ್ಗೆ ಅಂತ ಕಾಲ್ ಮಾಡ್ಲಿ? BU ನಂಬರ್ ಜನರೇಟ್ ಆಗಕ್ಕೆ RT-PCR ಬೇಕು ಅಂತಾರೆ. RT-PCR ಇಸ್ ಅ ಫಾಲ್ತು. ಅದು ನಿಮ್ಗೆ ಎಷ್ಟೊಂದೆಲ್ಲ ಡಿಟೆಕ್ಟ್ ಆಗಲ್ಲ. RT-PCR ಅಲ್ಲಿ ನೆಗೆಟಿವ್ ಅಂತ ಬಂತು ಅಂತಂದ್ರೆ ಮುಗೀತು, ನಿಮ್ಗೆ ಇದು BU ನಂಬರ್ ಬರಲ್ಲ. ಅದು ಪಾಸಿಟಿವ್ ಬರೋವರೆಗೂ ನೀವು BU ನಂಬರ್ ಬರಲ್ಲ. ಅದು ಪಾಸಿಟಿವ್ ನಂಬರ್ ಬರೋವರೆಗೂ ನೀವು ವೇಟ್ ಮಾಡ್ತಾನೆ ಇರಬೇಕು. ಅಷ್ಟು ಒಳಗಡೆ ನಿಮ್ ಒಳಗಡೆಯಿಂದ ಏನ್ ಬೇಕಾದ್ರೂ ಆಗ್ಬೋದು. ನಮ್ಮ ಭಾವಂಗ ಆಗಿದ್ದು ಅದೇ, RT-PCR ಅಲ್ಲಿ ನೆಗೆಟಿವ್ ಅಂತ ಬಂತು. ಬಟ್ ಅದು ನಮ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗಬೇಕು ಅಂತಂದ್ರೆ CT ಸ್ಕ್ಯಾನ್ ಹೋಗ್ಬೇಕು. CT ಸ್ಕ್ಯಾನ್ ಹೋಗಕ್ಕೆ ನಿಮಗೆ CT ಸ್ಕ್ಯಾನ್ ಇಸ್ ಮಿನಿಮಮ್ 6,000 rupees ಎನಿವೇರ್, 6,000 ರೂಪಾಯಿ ಎಲ್ಲಾದ್ರು. ಸೊ ನೀವು ಅದನ್ನು ಅಫೋರ್ಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅಲ್ಲಿಗೆ ಬಂತು ಅಂದ್ರೆ ನಿಮ್ಗೆ ಅಲ್ಲಿ BU ನಂಬರ್ ಸಿಗಲ್ಲ. ಸೊ ನಿಮ್ಗೆ 70% ಆಫ್ ದ ಹಾಸ್ಪಿಟಲ್ ಬೆಡ್
ವಿಲ್ ನಾಟ್ ಬಿ ಅವೈಲೇಬಲ್ ಫಾರ್ ಯು. ನಿಮಗೆ BU ನಂಬರ್ ಸಿಕ್ಕಿರಲ್ಲ ಬಿಕಾಸ್ ಆಫ್ CT ಸ್ಕ್ಯಾನ್. CT ಸ್ಕ್ಯಾನ್ ಇಂದ ಬಂದಿರೋ ಪಾಸಿಟಿವ್ ಅಂತ ರಿಪೋರ್ಟ್ ಬಂತು ಅಂದ್ರೆ ನಿಮಗೆ ಇದು ಸಿಗಲ್ಲ, BU ನಂಬರ್ ಮಾಡಿಸ್ಲಿಕ್ಕೆ ಆಗಲ್ಲ. SRF ನಂಬರು ಅದೆಲ್ಲ ಪ್ರಾಸೆಸ್ ಇದೆ. ಬಟ್ ಆದ್ರೆ ನಿಮಗೆ ಇರೋ ಆ ಟೈಮ್ ಪ್ಯಾನಿಕ್ ಆಗಿರೋ ಟೈಮ್ದಲ್ಲಿ ನಿಮ್ಗೆ ಅದು ತಲೆ ಓಡಲ್ಲ, ಆಗೋದು ಇಲ್ಲ. ಬಿಕಾಸ್ ಯು ಆರ್ ಎಮೋಷನಲಿ ಕನೆಕ್ಟೆಡ್ ಟು ದ ಪರ್ಸನ್. ನಿಮ್ಮ ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ತಾಯಿ, ತಮ್ಮ, ತಂಗಿ, ಭಾವ, ಯಾರೇ ಆಗಿದ್ರು ಹಾಸ್ಪಿಟಲ್ ಇದ್ದಾಗ ನಿಮಗೆ ಅವ್ರಿಗೆ ಪಾಸಿಟಿವ್ ಅಂತ ಬಂದಾಗ ಬೆಡ್ ಹುಡುಕ್ಬೇಕಾಗಿರೋದು ಫಸ್ಟ್ ನಿಮ್ಮ ಪ್ರಯಾರಿಟಿ ಇರುತ್ತೆ ಹೊರತು BU ನಂಬರ್ ಜನರೇಟ್ ಮಾಡೋದು ನಿಮ್ಮ ಫಸ್ಟ್ ಪ್ರಯಾರಿಟಿ ಅಲ್ಲ. ಓಕೆ, ನಿಮಗೆ CT ಸ್ಕ್ಯಾನ್ ಅಲ್ಲಿ ಸಿಕ್ತು ಅಂತ ಇಟ್ಕೊಳ್ಳಿ, ನಿಮ್ಗೆ ಪ್ರೈವೇಟ್ ಹಾಸ್ಪಿಟಲ್ ಸಿಗೋದಕ್ಕೆ ನಿಮಗೆ 30% ಅಷ್ಟೇ ಚಾನ್ಸ್ ಇರುತ್ತೆ. 70% ಎಲ್ಲ ನಿಮಗೆ BBMP ಕಡೆಯಿಂದ ಅಲಾಟ್ ಆಗಬೇಕು. ಅಲಾಟ್ ಆಗಕ್ಕೆ BU ನಂಬರ್ ಇಲ್ಲ ಅಂತಂದ್ರೆ ನಿಮಗೆ ಭಾರಿನೇ ಸಮಸ್ಯೆ ಇದೆ. ಆಯ್ತು, ನಿಮಗೆ ಎಲ್ಲೋ ಒಂದ್ ಕಡೆ ಹಾಸ್ಪಿಟಲ್ ಸಿಕ್ತು ಅಂದ್ರೆ ಮತ್ತೆ ಅದೇ ಆಕ್ಸಿಜನ್ ಸಮಸ್ಯೆ, ಆಕ್ಸಿಜನ್ ಸಿಗೋದಿಲ್ಲ. ಇನ್ ಕೇಸ್ ಇಫ್ ಯು ಆರ್ ಲಕ್ಕಿ ಎಲ್ಲೋ ಒಂದ್ ಕಡೆ ಲಿಕ್ವಿಡ್ ಟ್ರೈ ಟು ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಲಿಕ್ವಿಡ್ ಆಕ್ಸಿಜನ್ ಅಂತ ಟ್ರೈ ಮಾಡಿ. ಲಿಕ್ವಿಡ್ ಆಕ್ಸಿಜನ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಎಲ್ಲಾನ ಇತ್ತು ಅಂದ್ರೆ ಯು ಆರ್ ಸ್ವಲ್ಪ ನೆಮ್ಮದಿಯಾಗಿರ್ಬೋದು, ಸ್ವಲ್ಪ ಜಾಸ್ತಿ ದಿನ ಬರುತ್ತದು. ಓಕೆ, ಇನ್ ಕೇಸ್ ನಿಮ್ಗೆ ಆಕ್ಸಿಜನ್ ಸಿಕ್ತು ಅಂತಾನೆ ಅನ್ಕೊಳ್ಳಿ, ಆಗ ನೆಕ್ಸ್ಟ್ ಬರುತ್ತೆ ಪ್ರಾಸೆಸ್ ಅಲ್ಲಿ ರೆಮ್ಡೆಸಿವಿರ್ ಅನ್ನೋ ಮಾತ್ರೆ, ಇಂಜೆಕ್ಷನ್. ಅದು ನಿಮಗೆ 100 ml ಅಂತ 6 ಡೋಸಸ್ ಕೊಡಬೇಕು. ಫಸ್ಟ್ ಡೇ 2, ಆಮೇಲೆ ಮಿಕ್ಕಿದ 4 ದಿನ ಒಂದೊಂದು ಅಂತ ಕೊಟ್ಕೊಂಡು ಹೋಗ್ಬೇಕು. ಟೋಟಲ್ ಆಗಿ 5 ದಿನದ ಕೋರ್ಸ್ ಅದು. ಸೊ ಒಂದು ಬಾಟಲ್ಗೆ MRPನೇ 5,400 ರೂಪಾಯಿ ಇದೆ ಕೋವಿಫಾರ್ದು. ಆದ್ರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ 20,000 to 25,000 ರೂಪಾಯಿನೂ ಮಾರ್ತಿದ್ದಾರೆ. ನಾನೇ 15,000 ರೂಪಾಯಿ ಕೊಟ್ಟಿದ್ದೀನಿ ಉದ್ಭವ ಹಾಸ್ಪಿಟಲ್ ಅವ್ರಿಗೆ. ಹಾಸ್ಪಿಟಲ್ ಅವರೇ ನನ್ನ ಹತ್ರ 15,000 ರೂಪಾಯಿ ಒಂದು ಬಾಟಲ್ಗೆ ಇಸ್ಕೊಂಡಿದ್ದಾರೆ. ಅದು ಕೊಟ್ಟಿದ್ದು 2 ಬಾಟಲ್, ಇನ್ ಮಿಕ್ಕಿದ್ ನಾವು ಬೇರೆ ಬೇರೆ ಕಡೆಯಿಂದ ಅರೇಂಜ್ ಮಾಡ್ಬೇಕಾಯ್ತು. 15,000 ರೂಪಾಯಿ ಒಂದು ಬಾಟಲ್ ಇಟ್ಕೊಂಡಿದ್ದಾರೆ, ಚಾರ್ಜ್ ಮಾಡಿದ್ದಾರೆ ನನಗೆ 1 ವಾರದ ಮುಂಚೆ. ಇವಾಗ ಅದೇ ಬಾಟಲ್ 20,000 to 25,000 ರೂಪಾಯಿ ಆಗಿದೆ. ಇದನ್ನೆಲ್ಲದು ಗೌರ್ಮೆಂಟ್ಗೂ ಗೊತ್ತಿದೆ, ಗೌರ್ಮೆಂಟ್ ಕಣ್ಣಿದ್ರೆ ಕಾಣಿಸ್ತಿದೆ, ಇದನ್ನೆಲ್ಲ ಜನ ಮಾಡ್ತಿದ್ದಾರೆ. ಆದ್ರೂ ಏನು ಆಕ್ಷನ್ ತಗೊಳ್ತಾ ಇಲ್ಲ, ಯಾರು ಏನು ಇದು ಮಾಡ್ತಾ ಇಲ್ಲ. ಓಕೆ, ಕೆಲವೊಂದು ಜನ ಸಿಗಾಕೊಂಡಿದ್ದಾರೆ. ಆ ರೆಮ್ಡೆಸಿವಿರ್ ಎಲ್ಲಿ ಹೋಗ್ತಿದೆ? ಅದನ್ನು BBMP ಹೋಗ್ತಿದೆ. BBMP ಇಂದ ಮತ್ತೆ BU ನಂಬರ್ ಅಲಾಟ್ ಆಗಿರೋರು ಅಲ್ಲಿ ಹೋಗ್ತಿದೆ. BU ನಂಬರ್ ಅಲಾಟ್ ಆಗದಿರೋರ್ಗೆ ಏನ್ ಕತೆ ಬಾಸ್? ಸಾಯ್ಬೇಕಾ ಅವರು? ಓಕೆ, ಇವಾಗ CT ಸ್ಕ್ಯಾನ್ ಇಸ್ ಅ ಪರ್ಫೆಕ್ಟ್ ಸ್ಕ್ಯಾನ್. ಅದರಲ್ಲಿ ನಿಮಗೆ ಪಾಸಿಟಿವ್ ಅಂತ ಬಂದ್ರೆ 100% ಪರ್ಫೆಕ್ಟ್. ಬಿಕಾಸ್ ಇಟ್ ವಿಲ್ ಬಿ ಲೈಕ್ ನಿಮಗೆ ಲಂಗ್ಸ್ ಏನಿದೆ ಅದನ್ನೇ ಇದು ಕರೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಸ್ಕ್ಯಾನ್ ಮಾಡಿ ನೋಡ್ತಾರೆ. ಅದು ಒಂದರಿಂದಾನೇ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗೋದು. RT-PCR ಇಂದ ಗೊತ್ತಾಗಲ್ಲ, CBC-CRP ಇಂದ ಗೊತ್ತಾಗೋದಿಲ್ಲ, ರ್ಯಾಪಿಡ್ ಇಂದಾನು ಗೊತ್ತಾಗೋದಿಲ್ಲ. ಯಾವ್ದು ನಿಮ್ಗೆ ಆಕ್ಯುರಸಿ ಇಲ್ಲ ಅಂತ ಎಲ್ಲರ ಕಡೆನೂ ಅವರೇ ಹೇಳ್ತಾರೆ, ಡಾಕ್ಟರ್ಸೇ ಹೇಳ್ತಾರೆ. ಸೊ ದಯವಿಟ್ಟು ನಿಮ್ಗೆ RT-PCR ಮಾಡಿಸಿದ ತಕ್ಷಣ ನೆಗೆಟಿವ್ ಅಂತ ಬಂದ ತಕ್ಷಣ ನೀವು ಮನೆಯಿಂದ ಆಚೆ ಕಡೆ ಓಡಾಡೋದು, ಆರಾಮಾಗಿ ಮಾಡೋದು ಅಲ್ಲ. ಮನೆಯಿಂದ ಆಚೆ ಕಡೆ ಬಂದ್ರೆ 2 ಮಾಸ್ಕ್ ಹಾಕೊಳ್ಳಿ ದಯವಿಟ್ಟು. ಓಕೆ, ಫರ್ಗೆಟ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಇವಾಗ ಎಲ್ಲ ಆಯ್ತು, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಗೌರ್ಮೆಂಟ್, ಎಲ್ಲರೂ ಹೇಳ್ತಿದಾರಲ್ಲ. ದಯವಿಟ್ಟು ನಿಮ್ಗೆ ಫ್ರೀ ಹೆಂಗೂ ಓಡಾಡ್ತಿರ್ತೀರ, ಬೀದಿಯಲ್ಲಿ ಓಡಾಡ್ತಿರ್ತೀರಲ್ಲ, ದಯವಿಟ್ಟು ಹೋಗಿ ಯಾವ್ದಾನ ಬನಶಂಕರಿ ಕ್ರಿಮಿಟೋರಿಯಮೋ ಅಥವಾ ಕೆಂಗೇರಿನೋ ಅಥವಾ ಇನ್ನೆಲ್ಲಿ ಎಲ್ಲೆಲ್ಲಿ ನಿಮಗೆ ಚಾಮರಾಜಪೇಟೆನೋ ಎಲ್ಲಿ ನಿಮಗೆ ಹತ್ತಿರದಲ್ಲಿ ಕಾಣಿಸುತ್ತೋ ಅಲ್ಲೆಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಒಂದು ಹೆಣ ಸುಡೋದಕ್ಕೆ 5 to 6 ತಾಸು ಕಾಯ್ತಾ ಕ್ಯೂ ಅಲ್ಲಿ ನಿಂತ್ಕೊಂತಾ ಇದ್ದಾರೆ. ಅಂದ್ರೆ ಎಷ್ಟು ಜನ ಸಾಯ್ತಾ ಇದಾರೆ ಅಲ್ಲಿ, ಎಷ್ಟು ಜನ ಸಾಯ್ತಾ ಇದಾರೆ? ತೋರಿಸ್ತಾರೆ 156, 120, 100, 200 ಸಾವು ಅಷ್ಟೇ ತೋರಿಸ್ತಿದ್ದಾರೆ. 200 ಜನ ಸಾಯ್ತಿದ್ದಾರೆ ಅಂತಂದ್ರೆ ಅವ್ರಿಗೆ 5-6 ಒಂದೊಂದು ಹೆಣಕ್ಕೂ 5-6 ಗಂಟೆ ಕ್ಯೂ ಕಾಯೋಂಥದ್ದು ಏನಿದೆ ಅಂತ ಅವಶ್ಯಕತೆ ಏನಿದೆಪ್ಪ? ಎಷ್ಟು ಜನ ಸಾಯ್ತಾರೆ? ಒಂದು ಹೆಣನ ಸುಡೋದಕ್ಕೆ 15 to 20 ನಿಮಿಷ, ಅರ್ಧ ಗಂಟೆ ಅಂತಾನೆ ಇಟ್ಕೊಳ್ಳಿ. ಎಷ್ಟು ಹೆಣಗಳು ಹೋಗ್ತಾ ಇದಾವೆ ಅಲ್ಲಿ? 24 ಗಂಟೆನೂ ಬಿಸಿ, 24 ಗಂಟೆನೂ ಇದು ಸ್ಮಶಾನದಲ್ಲೂ ಕ್ಯೂ, ಎಲ್ಲೆಲ್ಲೇ ಕ್ಯೂ ಅಂತ ನಿಂತ್ಕೊಳ್ಳಿ. ಲಾಸ್ಟ್ ಒಂದು 4 ವರ್ಷದಿಂದ ATM ಮುಂದೆ ಕ್ಯೂ ನಿಂತಾಯ್ತು, ಇವಾಗ ಹಾಸ್ಪಿಟಲ್ ಮುಂದೆ ಕ್ಯೂ ನಿಂತಾಯ್ತು, ಇವಾಗ ಸ್ಮಶಾನದಲ್ಲಿ ಕ್ಯೂ ನಿಂತ್ಕೊಳ್ಳಂಗ ಆಯ್ತಲ್ಲ ಸರ್. ಈ ಗೌರ್ಮೆಂಟ್ ಅಲ್ಲಿ ನಡೀತಾ ಇರೋದು ಇದು ರಾಮ ಜನ್ಮಸ್ಥಾನದಲ್ಲಿ ನಡೀತಾರೆ, ರಾಮನ ದೇವಸ್ಥಾನ, ಆಮೇಲೆ ಇದು ಪಾರ್ಲಿಮೆಂಟು, ಇದೆಲ್ಲದ್ರ ನೋಡ್ತಾ ಇದ್ರೆ ಇದೆಲ್ಲ ನಮ್ಮಂತ ಅಮಾಯಕರು ಸತ್ತಿದಾರಲ್ಲ, ಆ ಹೆಣಗಳ ಮೇಲೆ ಕಟ್ಟಿರುವಂತ ಕಟ್ಟಡಗಳು ಅನಿಸ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮೈ ಕೋತಾ ಉದಿತಾ ಇದೆ. ದಯವಿಟ್ಟು ಹೇಳ್ತಾ ಇದೀನಿ ಫ್ರೆಂಡ್ಸ್, ದಯವಿಟ್ಟು ನಾನು ಕಾಲಿಗೆ ಬೀಳ್ತಾ ಇದೀನಿ. ನನ್ನ ಫ್ಯಾಮಿಲಿಗೆ, ನನಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನಾನು ಹೇಳ್ತಾ ಇದೀನಿ. ದಯವಿಟ್ಟು ಫಾಲ್ಸ್ ನ್ಯೂಸ್ನೆಲ್ಲ ನೋಡಬೇಡಿ. ಪಾಸಿಟಿವಿಟಿ ಇಷ್ಟು ಜನ ರಿಕವರ್ ಆಗಿ ಬಂದ್ರು, ಏನು ತಲೆ ಕೆಡ್ಸ್ಕೋಬೇಡಿ ಎಲ್ಲ ಅಂತ ಹೇಳ್ತಾರಲ್ಲ, ಕೇಳಿಸ್ಕೊಳ್ಳಿ. ಬಟ್ ಆದ್ರೆ ಅದನ್ನ ನಂಬೇಡಿ, ಆಯ್ತಾ? ದಯವಿಟ್ಟು ನಂಬೇಡಿ. ಅದರಿಂದ ನಿಮ್ಗೆ ಧೈರ್ಯ ಬರುತ್ತೆ ಅಂತ ಅನ್ಕೊಂತಾರೆ, ಬಟ್ ಅದ್ರ ಬಂಡ್ ಧೈರ್ಯ ಬಂದು ಮತ್ತೆ ನೀವು ಆಚೆಗಡೆ ಹೋಗ್ತೀರಾ, ನಿಮ್ಗೂ ಎಫೆಕ್ಟ್ ಆಗುತ್ತೆ, ನಿಮ್ಮಿಂದ 4 ಜನಕ್ಕೆ ಎಫೆಕ್ಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಸಕ್ಕದಾಗಿಂದ ನಿಮಗೆ ಓವರ್ ಕಾನ್ಫಿಡೆನ್ಸ್ ಇದ್ರು ಪರವಾಗಿಲ್ಲ, ಬಟ್ ನಿಮ್ ತರ ಬೇರೆಯವ್ರಿಗಿರಲ್ಲ. ನೀವು ಅದನ್ನ ಅಫೋರ್ಡ್ ಮಾಡಕ್ ಆಗ್ಬೋದು, ನೀವು ಹಾಸ್ಪಿಟಲ್ಗೆ ಹೋದ್ರೆ ನೀವು ಅದನ್ನ ಅಫೋರ್ಡ್ ಮಾಡ್ಲಿಕ್ಕೆ ಆಗ್ಬೋದು, ಬಟ್ ಆದ್ರೆ ಬೇರೆ ಎಲ್ರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಲೈಫ್ ನೀವು ಹ್ಯಾಂಡಲ್ ಮಾಡ್ಕೋಬಹುದು, ಬೇರೆ ಎಲ್ಲರ ಲೈಫ್ ನೀವು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಲೈಫ್ ಇಸ್ ಇಂಪಾರ್ಟೆಂಟ್ ದನ್ ಯುವರ್ ಪ್ಲೆಷರ್ಸ್. ಪ್ಲೀಸ್ ದಯವಿಟ್ಟು ಅಂಡರ್ಸ್ಟ್ಯಾಂಡ್.
And this pandemic can only be handled by the proper management, not by the medical officials. ಅವ್ರು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತಿದ್ದಾರೆ, ಮೆಡಿಕಲ್ ಅಫಿಷಿಯಲ್ಸ್ ಟ್ರೈ ಮಾಡ್ತಿದ್ದಾರೆ, ಅವ್ರ ಕೈ ಮೀರಿ ಹೋಗ್ತಿದೆ. ಅಲ್ಲಿ ಹಾಸ್ಪಿಟಲ್ಸ್ ಅಲ್ಲಿ ನಾನು ಕಣ್ಣಾರೆ ನೋಡಿರೋದು, ಅಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಆಂಬ್ಯುಲೆನ್ಸ್ ಅಲ್ಲಿ ಪೇಷಂಟ್ ನ ಕರ್ಕೊಂಡು ಆಕ್ಸಿಜನ್ ಹಾಕಿ ಪೇಷಂಟ್ ನ ಕರ್ಕೊಂಡು ಬರ್ತಿದ್ದಾರೆ. ಬೆಡ್ ಇಲ್ಲ ಅಂತ ಮತ್ತೆ ಇನ್ನೊಂದು ಹಾಸ್ಪಿಟಲ್ ಹೋಗ್ತಿದ್ದಾರೆ. ಹಾಸ್ಪಿಟಲ್ ಅಲ್ಲಿ ಒಬ್ಬ ಪೇಷಂಟ್ ನ ಇಟ್ಕೊಂಡು, ಕ್ರಿಟಿಕಲ್ ಆಗಿರೋ ಪೇಷಂಟ್ ನ ಇಟ್ಕೊಂಡು ಹಾಸ್ಪಿಟಲ್ ತಿರ್ಗಾಡ್ತಾ ಕೂತಿರೋದಕ್ಕೆ ಏನಿದು? ಎಂತ ಪರಿಸ್ಥಿತಿಯಲ್ಲಿದ್ದೀವಿ ನಾವು? ನಮ್ಗೆ ನಮ್ಮ ದೇಶದಲ್ಲಿರೋ ಜನಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಗೆ ಬೇಕಾಗಿರೋ ರೆಮ್ಡೆಸಿವಿರ್ ನಮ್ಗೆ ಸಿಗ್ತಾ ಇಲ್ಲ. ಅದು ಆದ್ರೆ ಬೇರೆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಕೂತಿದ್ದಾರೆ. ಎಸ್, ಇವಾಗ ಸ್ಟಾಪ್ ಮಾಡಿದ್ದಾರೆ, ಬಟ್ ಆದ್ರೂ ನಮಗೆ ಸಿಗ್ತಾ ಇಲ್ಲ. ಇನ್ನು ಎಲ್ಲಿವರೆಗೂ ಈ ತರ ಒದ್ದಾಟ ಇರುತ್ತೆ ನಮ್ಗೆ? ಎಷ್ಟು ಜನ ಅಂತ ಸಾಯ್ಬೇಕು? ಇನ್ನ ಎಷ್ಟು ಜನ ಸಾಯ್ಬೇಕು ಈ ಲಾಕ್ಡೌನ್ ಆಗೋದಕ್ಕೆ? ಲಾಸ್ಟ್ ಇಯರ್ ಲಾಕ್ಡೌನ್ ಆಗಿದ್ದಕ್ಕೆ ಯಾಕಾಯ್ತು ಅಂತ ಒದ್ದಾಡ್ತಿದ್ವಿ. ಈ ಇಯರ್ ಯಾಕೆ ಆಗ್ತಿಲ್ಲ ಅಂತ ಒದ್ದಾಡ್ತಿದೀವಿ ನಾವು. ನನ್ನ ಫ್ಯಾಮಿಲಿಯಲ್ಲಿ 2 ಕಳ್ಕೊಂಡಿರೋದು. ನನಗೆ ಎಷ್ಟು ಜನ, ನಾನು ಒಂದೇ ದಿನ 6 ಜನ ನೋಡಿ ನನ್ನ ಕೈ, ಐ ಹ್ಯಾವ್ ಬಿನ್ ಮೆಂಟಲಿ ಟ್ರಾಮಟೈಸ್ಡ್. I'm not blaming anyone. I'm blaming only this government. Proper management ಪ್ರಕಾರ ಇದ್ದಿದ್ರೆ ನಮ್ಮ ಭಾವ ಇವತ್ತಿಗೆ ಉಳ್ಕೊಂಡಿರೋರು. ಪ್ರಾಪರ್ ಆಗಿ ಲಾಕ್ ಡೌನ್ ಮಾಡಿದಿದ್ರೆ, ಪ್ರಾಪರ್ ಆಗಿ ಪ್ರಿಕಾಷನ್ಸ್ ತಗೊಂಡಿದ್ರೆ, ಲಾಸ್ಟ್ ಟೈಮ್ ಇದರ ತರ ಬೆಡ್ಸ್ಗಳು ಹಾಕಿದ್ರಲ್ಲ, ಎಲ್ಲಿ ಹೋಯ್ತು ಆ ಬೆಡ್ಗಳೆಲ್ಲ? ಲಾಸ್ಟ್ ಇಯರ್ ಬಂತು ಕೊರೋನಾಗೆ, ನಾವು ಅರ್ಥ ಮಾಡ್ಕೋತೀವಿ. ಎಸ್, ಐ ಅಂಡರ್ಸ್ಟ್ಯಾಂಡ್ ದಟ್. ಲೈಕ್ ಲಾಸ್ಟ್ ಇಯರ್ ವಿ ವರ್ ನಾಟ್ ಪ್ರಿಪೇರ್ಡ್. ಆಯ್ತು, ಮಿಸ್ಟೇಕ್ಗಳಾಗುತ್ತೆ, ಬಟ್ ಇಯರ್ ಅದಾಯ್ತು ಅಂದ್ರೆ ಇಟ್ಸ್ ನಾಟ್ ಎ ಮಿಸ್ಟೇಕ್, ಇಟ್ ಈಸ್ ಪರ್ಪಸ್. It's on purpose, completely purposefully ಇದನ್ನ ಮಾಡ್ತಿದ್ದಾರೆ. Then this is not a pandemic, this is a mass murder by this government. Please understand the seriousness of this. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಆಕ್ಸಿಜನ್ ಇಲ್ಲ ಅಂತ ಇದಕ್ಕೆ ಡಾಕ್ಟರ್ಸ್ಗಳು ಉಳಿಸ್ಕೊಳ್ಳಿ. ಎಷ್ಟು ಜನ ಕಾಲ್ ಬೀಳೋ ಪರಿಸ್ಥಿತಿಗೆ ಬಂದಿದೆ ಗೊತ್ತಾ? ಅಲ್ಲಿ ಎಷ್ಟು ಜನ ದಿನ ಒದ್ದಾಡ್ತಿದ್ದಾರೆ. ನನ್ನ ಕಣ್ಣಾರೆ ನೋಡಿದೀನಿ. ನಿಮ್ಗೆ ಮನೇಲಿ ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಕುತ್ಕೊಂಡು RCBಗೆ ಚಿಯರ್ ಮಾಡ್ಕೊಂಡು ಕೂತಿರ್ತೀರ. ನಾನು ಐ ಹ್ಯಾವ್ ಹರ್ಡ್ ದಟ್ ಜೆ ಕ್ಯೂಬ್ಸ್ ಅಲ್ಲಿ ಮತ್ತೆ ಇದತ್ರ ಶಫಲ್ಸ್ ಅಲ್ಲೆಲ್ಲ ಕುತ್ಕೊಂಡು ಜನಗಳು RCB ವಿನ್ ಆದಾಗ RCB ಅಂತಿದ್ದಾರೆ. ನಾನು ಅದೇ ಟೈಮಲ್ಲಿ ನಮ್ಮ ಭಾವಂಗ ಆಕ್ಸಿಜನ್ಗೋಸ್ಕರ ಒದ್ದಾಡ್ತಾ ಇದ್ದೀನಿ. ರೋಡಲ್ಲಿ ಒದ್ದಾಡ್ತೀನಿ. ಆ ಹಾಸ್ಪಿಟಲ್ ಈ ಹಾಸ್ಪಿಟಲ್ ಇದೆ, ರೋಡಲ್ಲಿ ಹತ್ಕೊಂಡು ಓಡಾಡ್ತಾ ಇದ್ದೀನಿ. ನಾನು ಅಷ್ಟು ಒದ್ದಾಟದಲ್ಲಿ ನಾನಿದ್ದೀನಿ. ಆ ಟೈಮಲ್ಲಿ ಎಲ್ಲರೂ ಚಿಯರ್ ಮಾಡ್ತಾರೆ. ನನಗೆ ಅವ್ರು ಚಿಯರ್ ಮಾಡ್ತಾ ಇರೋದು ಕೋಪಕ್ಕಿಂತ ಹೆಚ್ಚಾಗಿ ಅವರು ನಂತರ ಬರ್ತಾರಲ್ಲ ಅನ್ನೋ ಬೇಜಾರು ಜಾಸ್ತಿ ಆಗ್ತಾ ಇತ್ತು. ಅದಾದ್ಮೇಲೆ ಎಷ್ಟೊಂದು ಜನಕ್ಕೆ ಆ ಪರಿಸ್ಥಿತಿಗೆ ಬಂದಿದ್ದಾರೆ. ಬಟ್ ಅದ್ರಲ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಸೋ ಸಿವಿಯರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸ್ಟೇ ಹೋಮ್, ಸ್ಟೇ ಸೇಫ್. ಸ್ವಲ್ಪ ದಿನ, ಒಂದು 2 ತಿಂಗಳಷ್ಟೇ, 2 ತಿಂಗಳ ತನಕ ದಯವಿಟ್ಟು ಎಲ್ಲಾ ಕೆಲಸಗಳು ಬಿಟ್ಟು ಮನೇಲಿ ಇರ್ರಿಪ್ಪ. ದಯವಿಟ್ಟು ಮನೆ ಕೆಲಸ ಇರ್ಲಿ. ನಿಮ್ಮ ಅಪ್ಪ ಅಮ್ಮ ಇಲ್ವಾ ನಿಮ್ಗೆ? ಮಕ್ಳಿಲ್ವಾ ನಿಮ್ಗೆ? ನೀನು ಒಬ್ಬನೇನಾ? ಆಯ್ತು, ನೀನು ಸತ್ರ ಅನಾಥಶವಾಗಿ ಸಾಯಕ್ ನಿಂಗೆ ಇಷ್ಟನಾ? ಬೇರೆ ಯಾರು ನೋಡೋದು ಬೇಡವಾ ನಿನ್ನ? ನಮ್ಮ ಭಾವ ತಿರ್ಕೊಂಡು ಮನೆ ಕೂಡ ತಗೊಂಡ್ಬಂದಿಲ್ಲ ಬಾಸ್, ಮನೆ ಕೂಡ ಕರ್ಕೊಂಡು ಬಂದಿಲ್ಲ. ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಒಬ್ಬೊಬ್ರದ್ದೇ ಅವ್ರ ಸಂಪ್ರದಾಯಗಳಿರ್ತವೆ, ಅವ್ರು ಮಾಡ್ಲೇಬೇಕು ಅಂತ ಇರ್ತವೆ. ಅದು ಯಾವ್ದು ಮಾಡಕ್ ಆಗಿಲ್ಲ ಇದ್ದಾಗ ಅದು ಹರ್ಟ್ ಎಷ್ಟಾಗುತ್ತೆ ಅಂತ ನನಗೆ ಗೊತ್ತದು. ನಮ್ಮ ಫ್ಯಾಮಿಲಿಲಿ, ಐ ಕಮ್ ಫ್ರಮ್ ಅ ಬ್ರಾಹ್ಮನ್ ಫ್ಯಾಮಿಲಿ. ನಾವು ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರೋ ನಾನು. ನನಗೆ ಗೊತ್ತದು ಎಷ್ಟು ಆಗುತ್ತೆ, ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ, ಮಾರಲಿ ಎಷ್ಟು ಡೌನ್ ಆಗ್ತಾರೆ ಅಂತ ಅನ್ಬಿಟ್ಟು. ಚುಚ್ತಾ ಇರುತ್ತೆ, ಲೈಫ್ ಲಾಂಗ್ ಚುಚ್ತಾ ಇರುತ್ತೆ ಅವರಿಗೆ. ಕರೆಕ್ಟ್ ಆಗಿ ನಮ್ಗೆ ಮುಕ್ತಿ ಕೊಟ್ಟಿಲ್ಲ ನಾವು ಅಂತ ಅನ್ಬಿಟ್ಟು, ಸಮಾಧಾನ ಆಗಿಲ್ಲ ನಮ್ಗೆ ಅಂತಂದ್ರೆ, ಅದನ್ನ ನಮ್ದು ಕಲ್ಚರ್ ಪ್ರಕಾರ ನಡೆದಿಲ್ಲ ಅಂತಂದಾಗ ಅದು ತುಂಬಾನೇ ಹರ್ಟ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.